ಸರ್ಕಾರಿ ಆಸ್ಪತ್ರೆಗೆ ಗ್ರಾಮಸ್ಥರಿಂದ ಮುತ್ತಿಗೆ, ವೈದ್ಯ ಔಟ್. ಹೌದು ವೀಕ್ಷಕರೇ, ಆಸ್ಪತ್ರೆ ಎಂದರೆ ರೋಗಿಗಳಿಗೆ ದೇವಸ್ಥಾನ ಇದ್ದಂತೆ. ಆದರೆ ದೇವಸ್ಥಾನವನ್ನು ಮೃತ್ಯುಕೂಪ ಮಾಡಿದ ಒಬ್ಬ ಸರ್ಕಾರಿ ವೈದ್ಯನ ಕರ್ಮಕಾಂಡ ಇದು. ಕಟ್ಕೋಳ್ ಗ್ರಾಮದ ಸರ್ಕಾರಿ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಶಾಲ್ದಾರ್ ಸರ್ಕಾರಿ ಆಸ್ಪತ್ರೆಯ ವೈದ್ಯನಾಗಿ ಕಾರ್ಯನಿರ್ವಹಿಸುತ್ತಿದ್ದಾನೆ. ಆದರೆ ವಿಪರ್ಯಾಸ ಎಂದರೆ ಸರ್ಕಾರ ಬಡವರ ಆರೋಗ್ಯದ ಹಿತದೃಷ್ಟಿಯಿಂದ ಕೋಟ್ಯಾಂತರ ಹಣ ಖರ್ಚು ಮಾಡಿ ಬಡವರಿಗೆ ಉಚಿತ ಚಿಕಿತ್ಸೆಗಾಗಿ ಆಸ್ಪತ್ರೆ ತೆರೆದರೆ ಇಲ್ಲಿ ಸರ್ಕಾರದಿಂದ ಸಂಬಳ ಪಡೆದು ಸರಿಯಾಗಿ ಕರ್ತವ್ಯ ನಿರ್ವಹಿಸದೆ ಆಸ್ಪತ್ರೆಯನ್ನ ಕಸದ ಗೂಡಾಗಿ ಪರಿವರ್ತಿಸಿದ್ದಾನೆ. ಬಡವರಿಗೆ ಸರಿಯಾದ ಚಿಕಿತ್ಸೆ ನೀಡದೆ, ಉಚಿತವಾಗಿ ಲಭ್ಯವಿರುವ ಔಷಧಿ ಮಾತ್ರೆ ನೀಡದೆ, ಲಕ್ಷಾಂತರ ಮೌಲ್ಯದ ಔಷಧಿ ಇಂಜೆಕ್ಷನ್ ಹಾಳಾಗಿ ಹೋಗಿವೆ. ಇಂತಹ ವೈದ್ಯರ ಅವಶ್ಯಕತೆ ಸರ್ಕಾರಿ ಆಸ್ಪತ್ರೆಗೆ ಬೇಕಾ? ಇದಕ್ಕೆ ಸಂಬಂಧಿಸಿದಂತೆ ಕಟಕೋಳ್ ಗ್ರಾಮಸ್ಥರು ರೋಷಿ ಹೋಗಿದ್ದರು. ಮಾಧ್ಯಮ ತಂಡ ಆಸ್ಪತ್ರೆಗೆ ಧಾವಿಸಿ ಪರಿಶೀಲನೆ ಮಾಡಿದಾಗ ಆಸ್ಪತ್ರೆಯ ಅವ್ಯವಸ್ಥೆಯ ಅನಾವರಣ ಆಯಿತು. ಆಸ್ಪತ್ರೆಗೆ ಧಾವಿಸಿದ ನವೀನ್ ಕುಮಾರ್ ನಿಜ್ಗುಲಿ ಅವರು ಅಲ್ಲಿನ ಪರಿಸ್ಥಿತಿ ನೋಡಿ ಸರಿ ಮಾಡುವುದಾಗಿ ಗ್ರಾಮಸ್ಥರಿಗೆ ತಿಳಿಸಿದ್ರು. ಅದಕ್ಕೆ ಒಪ್ಪದ ಗ್ರಾಮಸ್ಥರು ಕೂಡಲೇ ಈ ವೈದ್ಯರನ್ನು ತೆಗೆದು ಹಾಕುವವರೆಗೂ ನಾವು ಇಲ್ಲಿಂದ ಹೋಗುವುದಿಲ್ಲ, ಹಾಗೆ ಇಲ್ಲಿಂದ ನಿಮ್ಮನ್ನು ಸಹ ಹೊರಗೆ ಬಿಡುವುದಿಲ್ಲ ಎಂದಾಗ ತಾಲೂಕಾ ವೈದ್ಯಾಧಿಕಾರಿಗಳು ಮೇಲಾಧಿಕಾರಿಗಳ ಜೊತೆ ಮಾತನಾಡಿ ತಕ್ಷಣವೇ ಅಲ್ಲಿನ ವೈದ್ಯ ಶಾಲ್ದಾರನನ್ನು ತೆಗೆದು ಬೇರೆ ವೈದ್ಯರ ನೇಮಕ ಮಾಡಿ ಆದೇಶ ಮಾಡಿದ ನಂತರ ಪರಿಸ್ಥಿತಿ ತಿಳಿಯಾಯಿತು. ಇನ್ನಾದರೂ ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಸರ್ಕಾರದ ಸಂಬಳ ಪಡೆದು ಸರಿಯಾದ ಜನ ಸೇವೆ ಮಾಡಲಿ ಎನ್ನುವುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ನಿರಂತರ ನೋಡ್ತಾ ಇರಿ ಖಡಕ್ ಕನ್ನಡ ನ್ಯೂಸ್. ಸರ್ ನೋಡ್ರಿ, ಇವತ್ತೇ ನಮ್ಮ ಕಟ್ಕೋಳ ಜನ ಪಬ್ಲಿಕ್ ಆಗಿ ನಮ್ಮ ಪಂಚಾಯತ್ ಎಲ್ಲಾ ಜನ ಕುಡಿವಿ ಸರ್. ನಾವು ಉದ್ದೇಶ ಈಗ ಸರ್ ಉದ್ದೇಶ ಏನಪ್ಪ ಅಂತಂದ್ರೆ ಕಟ್ಕೋಳದ ರಾಮೂರ್ ತಾಲೂಕು ದೊಡ್ಡ ಊರು ಕಟ್ಕೋಳ ಸರ್ ಅಂತ ಮಾದರಿ ಅಂತ ಒಂದು ಇದಿತ್ತು ಸರ್. ಇದು ಹಾಸ್ಪಿಟ್ಲ್ ಅಂತ ಹಾಸ್ಪಿಟ್ಲ್ ಏನ ಸರ್ ಕೆಟ್ಟ ಕರ ಹಿಡಿದ ಕೊಂಡೋಣ ಆಗ್ಬಿಟ್ಟ ಸರ್. ಇದಕ್ಕೆ ಕಾರಣ ಅಂದ್ರೆ ಇದಕ್ಕೆ ತಪ್ಪು ತಿಳ್ಕೊಡ್ರಿ ಸರ್. ನೀವು ಸ್ವಲ್ಪ ಇದನ್ನ ಬೈತ ಕಾಳಜಿ ಕಡಿಮೆ ಮಾಡಿ ಅಂತ ನನಗೆ ಅನಿಸ್ತದೆ. ಯಾಕಂದ್ರೆ ಒಬ್ಬ ಹಿರಿಯರ್ ಸರ್, ನೀವು ತಾಲೂಕು ಅಧಿಕಾರಿ ಹಿರಿಯರ್ ಸರ್, ನೀವು ಯಾಕೆ ನೀವು ಇಲ್ಲಿ ಸರಿಯಾಗಿ ನೀವು ಇದು ಮಾಡಿಲ್ಲ? ಒಬ್ಬ ಡಾಕ್ಟರ್ ಈ ಟೈಪ್ ಮಾಡಕತ್ತಾನಪ್ಪ ಅಂದ್ರೆ ಹಿರಿಯರ ಯಾಕೆ ಕೇಳಿಲ್ಲ? ಒಂದೇದು. ಎರಡನೇ ಸರ, ಈಗ ಇದು ಪ್ರತಿಯೊಬ್ಬರು ನಾವು ದಿವಸ ಬರ್ತೀವಿ ಡಾಕ್ಟರ್, ಪ್ರತಿಯೊಬ್ಬರು ಬೈಕ್ ಕೇಳ್ತಾರೆ, ಸರಿಯಾಗಿ ಡಾಕ್ಟರ್ ಬರೋದಿಲ್ಲ, ಡಾಕ್ಟರ್ ಇರೋದಿಲ್ಲ, ಬರೀ ಹೇಳಕತ್ತಾರೆ. ಅದಕ್ಕಾಗಿ ಇದು ಮುಂದೆ ನಿಮ್ಮ ಉದ್ದೇಶ ಏನಿದೆ ಸರ್? ಮತ್ತು ನೀವು ಯಾವುದೋ ಏನು ಡಾಕ್ಟರ್ ಮಾಡಿದ್ದು ಎಲ್ಲ ತಪ್ಪು ನಾವು ನಿಮ್ಮ ಮುಂದೆ ನೀವು ಕೊಟ್ಟಿವು. ಅದಕ್ಕಾಗಿ ನೀವು ಇವತ್ತು ಯಾವುದೋ ಪರಿಸ್ಥಿತಿಲಿ ಶೀಘ್ರದಲ್ಲಿ ಸ್ಥಳದಲ್ಲೇ ಕ್ರಮ ತಗೋಬೇಕು ಸರ್. ನಾ ಹೇಳೋಂಗಿಲ್ಲ. ಒಂದು ವರ್ಷ ಆತ್ರಿ ಯಾಕೆ ಇವಾಗ ಮಾಡ್ತೀನಿ ಅಂದ್ರೆ ಮಾಡ್ತೀನಿ ಅಂದ್ರೆ ನಾವು ಬಂದ್ ಮಾಡಿ ಇದಕ್ಕೆ ನಮ್ಮ ಇದೆ ನೆಮ್ಮದಿಲ್ಲ ನಮಗೆ. ಇವತ್ತು ನೀವು ಸರ್ ರೈಟಿಂಗ್ ನಾವು ಕೊಡ್ಬೇಕು, ನಾವು ಕ್ರಮ ತಗೋತೀವಿ. ಒಂದೇದು ಡಾಕ್ಟರ್, ಎರಡನೇದು ಸರ. ಈಗ ಇಲ್ಲಿ ನಾವು ಇಷ್ಟೆಲ್ಲ ಸಾರ್ವಜನಿಕರು ಕುಡೀವಿ, ಮೀಡಿಯಾದವ್ರು ಕುಡೀವಿ, ತಾಲೂಕಾ ನಿಯಂತ್ರಣಾಧಿಕಾರಿ ಅವ್ರು THO ಬಂದಾರ. ಆಮೇಲೆ THO ಸರ್ ಏನ್ ಹೇಳ್ತಾರು, ನಾವೇನ DHO ಹೇಳ್ತೀವಿ, ಜಿಲ್ಲಾ ಇವ್ರಿಗೆ ಹೇಳ್ತೀವಿ ಅಂತಾರೆ. ಇವತ್ತು ಇಲ್ಲಿ ಸಾರ್ವಜನಿಕರ ಪರಿಸ್ಥಿತಿ ಇವತ್ತಿನ ದಿನ ಅದನ್ನ ನೋಡ್ಕೋಬೇಕು. ಇವರು ಆಕ್ಷನ್ ಮಾಡ್ತಾರ ಒಂದ್ ವಾರ 15 ದಿನ, ಇನ್ನೊಂದು 20 ದಿನ ಬಿಟ್ಟು ಅಲ್ಲಿ ಮಟ್ಟ ಯಾವ ಡಾಕ್ಟರ್ ನೋಡ್ತಾರೋ. ಆಮೇಲೆ ಈಗ ನಾವು ಇಷ್ಟು ಸಾರ್ವಜನಿಕರು ಊರು ಹಿರಿಯರು ಎಲ್ಲಾರು ಬಂದಿವಿ, ಮೆಂಬರ್ಗಳು ಬಂದಿವಿ, ಎಲ್ಲಾರು ಬಂದು ನಾವು ಹೇಳಕ್ಕಾಗ್ಲಿ ಅವರು ನೀವು ಹೇಳಕತ್ತಿದ್ದ ಸುಳ್ಳ, ನೀವ ಸುಳ್ಳು ಹೇಳಕತ್ತೀರಿ, ನಾ ಕರೆಕ್ಟ್ ಅದನ್ನಂತಾರ ಡಾಕ್ಟರ್. ಪಬ್ಲಿಕ್ ಮೇಲೆ ಅದು ತಾಲೂಕಾ ಆಫೀಸರ್ ಮುಂದೆ ಹೇಳ್ತಾರ. ತಾಲೂಕಾ ಆಫೀಸರ್ ಅದಕ್ಕೆ ಗೋನ್ ಆಡಿ ಸೌಕರ್ ಅಂತಂದ್ರ ಇದ್ರದ ಆಡಳಿತ ಯಾವ ಲೆವೆಲ್ಗೆ ಐತೆ ಅಂತ ನೀವು ವಿಚಾರ ಮಾಡ್ಬೇಕಾಕೈತಿ.
ಯಾಕಂದ್ರೆ ಪಬ್ಲಿಕ್ ಇವತ್ತು ನೀವು ಆಕ್ಷನ್ ಏನ್ ತಗೋತಿರ್ತಾರ ಇವತ್ತು ಸಸ್ಪೆಂಡ್ ಮಾಡ್ತೀರಾ ಮಾಡ್ರಿಲ್ಲ ಮಾಡ್ಲೇಬೇಕು ಸಿಗಿಲ್ಲ ಸ್ಟ್ರೈಕ್ ಬಂದ್ ಎಲ್ಲಾ ಸಾರ್ವಜನಿಕರು ನಾವು ಬೇರೆ ಕಡ್ಕೋ ಊರ ಡಾಕ್ಟರ್ ಫ್ರೀ ಸರ್ವಿಸ್ ಮಾಡಿಸ್ತೀವಿ ಹೊರಗೆ ಕಿಲೇ ಇವತ್ತು ಸ್ಪಾಟ್ ಕ್ರಮ